ನಮಸ್ಕಾರ ಎಲ್ಲರಿಗೂ ಪ್ರಮೋದ್ ಸಾಗರ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಉಳ್ಳಿ ಬಸ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ನಮ್ಮ ನಂಜನಗೂಡು ಸೈಡ್, ನಮ್ಮ ಹಳ್ಳಿ ಸೈಡಲ್ಲಿ ಈ ಉಳ್ಳಿ ಬಸ್ ಸಾಂಬಾರು ತುಂಬ ಇಷ್ಟಪಟ್ಟೆಲ್ಲ ತಿಂತಾರೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಬಟ್ ಈ ಥರ ಬಸ್ ಸಾಂಬಾರು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಮತ್ತು ಉಳ್ಳಿ ಸಾಂಬಾರಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ಕೊಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಬೌಲಷ್ಟು ಉಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತರಳು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ, ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕಬೇಕಿತ್ತು, ಬಟ್ ನನ್ನ ಹತ್ರ ಇರಲಿಲ್ಲ ಇವಾಗ, ಅದಕ್ಕೆ ಇದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹುರುಳಿಕಾಳು ತೊಗೊಂಡು ಕುಕ್ಕರ್ಗೆ ಹಾಕೊಳ್ಳೋಣ. ಇದನ್ನು ವಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹುರುಳಿನ ಇವಾಗ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ಇದನ್ನು ಕೂಗೋಕ್ಕಿಡೋಣ. ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ ಕಾಳು ಬೇಳೆ ತನಕ. ಈಗ ಲಿಡ್ ಕ್ಲೋಸ್ ಮಾಡ್ಕೊತಿದ್ದೀನಿ. ಇದೊಂದು 3 ವಿಶಿಲ್ ಆಗಲಿ. ನನ್ನ ಮಗ ಬೆಳಿಗ್ಗೆ ತಿಂಡಿ ತಿಂದಿದ್ದು, ಇಲ್ಲಿ ತನಕ ಏನೂ ತಿಂದಿಲ್ಲ ಅವನು. ಅವನಿಗೋಸ್ಕರ ಇವಾಗ ದ್ರಾಕ್ಷಿ ಕೊಡಮ್ಮ ಅಂತ ಹೇಳ್ತಾವನೆ. ಅವನಿಗೆ ದ್ರಾಕ್ಷಿ ತಿನ್ನಕ್ಕೆ ಕೊಟ್ಬಿಟ್ಟು, ಏನು ತಿಂತಿದೆಯಾ ಪ್ರಪು? ಹಾಂ, ದ್ರಾಕ್ಷಿ ನನಗೆ ಕೊಡಲ್ವಾ? ಕೊಡು. ತೋಟಕ್ಕೆ ಹೋಗೋ ತಿಮ್ಮ, ಹೇಳು. ಈ ಕಡೆ ನೋಡ್ಕೊಂಡು ಹೇಳ್ಬೇಕು. ತೋಟಕ್ಕೆ ಹೋಗೋ ತಿಮ್ಮ. ಹಾವು ಬಂದಿತ್ತಮ್ಮ, ಹೇಳಪ್ಪ. ಹಸು ಮೇಯಿಸೋ ತಿಮ್ಮ. ಕಾಲು ನೋವು ಅಮ್ಮ. ಊಟಕ್ಕೆ ಬಾರೋ ತಿಮ್ಮ. ಗುಡ್. ಬಿಸಿಲು ಕೂಗ್ತಾ ಇದೆ. ಇಲ್ಲ ಆರಿದೆ. ಇವಾಗ ಓಪನ್ ಮಾಡಿ ನೋಡೋಣ ಕಾಳು ಬೆಂದಿದೆ ಏನು ಅಂತ. ಕಾಳು ಫುಲ್ ಬೆಂದೋಗಿದೆ ಎಲ್ಲ. ಒಂದು ಪಾತ್ರೆಗೆ ಕಾಳು ಮತ್ತು ಸಾಂಬಾರು ಎರಡು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಹಾಕಿ ಬಸ್ಕೊಳ್ಳೋಣ ಕಾಳು ಮತ್ತು ಸಾಂಬಾರು ಎರಡನ್ನು. ಇವಾಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಹಚ್ಕೊಳ್ಳೋಣ. ಒಂದು ಪಾತ್ರೆ ಮಡಗ್ತೀನಿ. ಪಾತ್ರೆ ಕಾಯೋ ತನಕ ಸ್ಪೂನ್ ಎಣ್ಣೆ ಹಾಕ್ತೀನಿ. ಕಾದಿದೆ, ಸಾಸಿವೆ ಕಾಳು ಹಾಕ್ತೀನಿ. ಅಲ್ಲಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಲ್ಲ, ಅದು ಒಗ್ಗರಣೆಗೆ ಹಾಕ್ತೀನಿ. ಇವಾಗ ಇಷ್ಟೊಂದು ಫ್ರೈ ಆಗಿದೆ. ಇದಕ್ಕೆ ಹುರುಳಿಕಾಳು ಸೇರಿಸ್ಬಿಟ್ಟು ತಿರಿಯೋಣ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ಮಿಕ್ಸ್ ಮಾಡಬೇಕು. ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 2 ಮಿನಿಟ್ಸ್ ಬಿಟ್ಟು ಕ್ಲೋಸ್ ಮಾಡೋಣ. ಒಂದು 2 ಮಿನಿಟ್ಸ್ ಸಾಕು. ಓಪನ್ ಮಾಡಿ ತಿರ್ದ್ಬಿಟ್ಟು ಇದನ್ನು ಎತ್ತಿಡೋಣ ಸೈಡ್ಗೆ. ಒಗ್ಗರಣೆ ಆಗಿದೆ. ಇದು ಕಾಳು ಒಗ್ಗರಣೆ ಆಗಿದೆ. ಇವಾಗ ಸಾಂಬಾರು ಮಾಡೋಣ. ಸಾಂಬಾರು ಮಾಡೋಕ್ಕೆ ನಾನು ಆವಾಗಲೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಪಾತ್ರೆ ಕಾದಿದೆ. ಇವಾಗ ಅಲ್ಲಿಗೆ ಎಣ್ಣೆ ಹಾಕೋತೀನಿ. ಸ್ವಲ್ಪ ಸಾಸಿವೆ ಹಾಕೋತೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪಿಲ್ಲ, ನೀವು ಹಾಕೊಳ್ಳಿ.
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾಯಿದೆ. ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದಲ್ಲ, ಟೊಮೊಟೊ ಸೇರಿಸ್ಕೋಬೇಕು. ಸ್ವಲ್ಪ ಬೇಯಲಿ ಅಂತ ಉಪ್ಪು ಹಾಕ್ತಿದ್ದೀನಿ, ಒಂದು ಸ್ವಲ್ಪ. ಇದು ಫ್ರೈ ಬಿಡಬೇಕು. ಟೊಮೊಟೊ ಸಾಫ್ಟ್ ಆಗಿದೆ. ಇದಕ್ಕೆ ಹುಣಸೆ ಹುಳಿ ಇದೆಯಲ್ಲ, ನೆನೆ ಹಾಕಿದ್ನಲ್ಲ, ಅದನ್ನು ಸೇರಿಸ್ಕೋಬೇಕು. ಹುಣಸೆ ಹುಳಿನ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ತಿರುಗಿದ್ಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಕುದಿಸೋಣ. ಸಾಂಬಾರು ಚೆನ್ನಾಗಿ ಕುದ್ದಿದೆ. ಹುಣಸೆ ಹುಳಿ ಹಾಕಿದ್ನಲ್ಲ ಅದು, ಅಲ್ಲಿಗೆ ಸಾಂಬಾರು ಹಾಕೋಣ. ಮತ್ತೆ 1.5 ಸ್ಪೂನಷ್ಟು ಖಾರ ಹಾಕೋಣ. ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದನ್ನು ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಸಾಂಬಾರು ಚೆನ್ನಾಗಿ ಬಾಯ್ಲ್ ಆಗಿದೆ ಗಾಯ್ಸ್. ಇದನ್ನು ಇವಾಗ ಆಫ್ ಮಾಡಿ ನನ್ನ ಮಗನಿಗೆ ಊಟ ಮಾಡಿಸ್ತೀನಿ. ನನ್ನ ಮಗನಿಗೆ ಅನ್ನ ಹಾಕ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ಸಾಂಬಾರು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಳು ಹಾಕ್ಕೊತೀನಿ. ಗೈಸ್, ನನ್ನ ಮಗನಿಗೆ ಊಟ ಮಾಡಿಸಾಯಿತು. ಇವಾಗ ಅವನ್ನ ಮಲಗಿಸ್ಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.